ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದೊಳ್ಳೆ ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಜೊತೆ ಬಂದಿದ್ದೇನೆ. ಏನಪ್ಪ ಅದು ವಿಶೇಷ ಅಂತ ನೀವು ಅನ್ಕೋಬೋದು. ಮಸಾಲೆ ರೊಟ್ಟಿಲಿ ಏನು ವಿಶೇಷ ಅಂತಲೂ ನಿಮ್ಗೆ ಅನ್ಕೋಬೋದು, ಏಕೆಂದರೆ ಎಲ್ಲರೂ ಸಾಮಾನ್ಯವಾಗಿ ಮಾಡ್ತೀವಿ. ಬಟ್ ಇವತ್ತು ನಾನು ಇಲ್ಲಿ ಮಸಾಲೆ ರೊಟ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿದ್ದೀನಿ ಮತ್ತು ಇದಕ್ಕೊಂದೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅದು ಏನು ಅಂತ ಈ ವಿಡಿಯೋದನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಈಗ ನೋಡಿ, ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅನ್ನಲ್ಲ, ಇದೇನೆ ಅದು. ಏನಪ್ಪ ಅಂತ ಅಂದರೆ ಒಂದೆಲಗ ಸೊಪ್ಪು ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗೋದಿಲ್ಲ. ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಯಾರಾದರೂ ಮನೆ ಹತ್ರ ಇದ್ದರೆ ಸಿಗುತ್ತೆ, ಇಲ್ಲ ಹಳ್ಳಿಗಳಲ್ಲಂತೂ ಸಾಮಾನ್ಯವಾಗಿ ಸಿಗುತ್ತೆ. ಹಳ್ಳಿಗಳಲ್ಲಿ ಕೆರೆಗಳ ಸೈಡು ಅದು ಜಾಸ್ತಿ ಬೆಳೆಯುತ್ತೆ. ಸೊ ಗೊತ್ತಿರೋರು ಇದನ್ನು ಯೂಸ್ ಮಾಡ್ಕೋತಾರೆ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಮಕ್ಕಳಿಗೆ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನು ಬಳಸ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಫಸ್ಟು ನಾನು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟ್ನ ತುರಿದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದೆಲಗ ಸೊಪ್ಪನ್ನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಟೇಸ್ಟು ಏನೂ ಡಿಫ್ರೆನ್ಸ್ ಇರಲ್ಲ, ಚೆನ್ನಾಗಿರುತ್ತೆ. ರೊಟ್ಟಿ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಯಾವುದೋ ರೂಪದಲ್ಲಿ ಮಕ್ಕಳಿಗೆ ಹಾಕಿ ಕೊಡೋದ್ರಿಂದ ತೊಂದರೆ ಇಲ್ಲ, ಹೆಲ್ತಿ ಕೂಡ ಹೌದು. ಹಾಗೆ ನಮಗೆ ಒಟ್ಟಿನಲ್ಲಿ ಏನು ಮಕ್ಕಳಿಗೆ ದೇಹಕ್ಕೆ ಸೇರಿಸ್ಬೇಕಷ್ಟೆ. ಸೊ ಯಾವುದೋ ಒಂದು ಹೆಲ್ತಿ ರೂಪದಲ್ಲಿ ಸೇರಿಸಿದ್ರೆ ಒಳ್ಳೆಯದು. ಈಗ ನಾನು ಅಕ್ಕಿ ಹಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅಜ್ವಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬಿಸಿ ನೀರು, ಅಂದರೆ ಉಗುರು ಬೆಚ್ಚಗಿರಬೇಕು ಆ ನೀರನ್ನ ಬಳಸ್ಕೊಂಡು ಹಿಟ್ಟನ್ನ ಕಲಿಸ್ಕೊತೀನಿ. ಯಾಕೆ ಅಂತ ಅಂದರೆ ಉಗುರು ಬೆಚ್ಚಗಿರುವಂತಹ ನೀರು ಹಾಕಿ ನಾವು ಕಲಿಸೋದ್ರಿಂದ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ರೊಟ್ಟಿ ಕೂಡ ತುಂಬ ತೆಳುವಾಗಿ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಕೀಳೋದಿಲ್ಲ ರೊಟ್ಟಿ. ಸೊ ಹಾಗಾಗಿ ಈಗ ನಾನು ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಮಸಾಲೆ ಹಾಕಿರೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಮಧ್ಯಾಹ್ನದ ಲಂಚ್ ಬಾಕ್ಸ್ಗೂ ಕೂಡ ನೀವು ಹಾಕಿ ಕಳಿಸ್ಬೋದು, ಏಕೆಂದರೆ ಇದು ಹೊರಟಾಗಲ್ಲ, ಅಂದರೆ ಗಟ್ಟಿ ಆಗಲ್ಲ ರೊಟ್ಟಿ, ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ. ನಾನಿವಾಗ ನೀಟಾಗಿ ಎಲ್ಲನೂ ಕೂಡ ಹದವಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ಥರ ಹಿಟ್ಟನ್ನ ನಾವು ನೀಟಾಗಿ ನೋಡಿ ಕಲಿಸ್ಕೋಬೇಕು. ಆವಾಗ ನಮಗೆ ಹೊತ್ತೋದಕ್ಕೂ ಅಂದರೆ ತಟ್ಟೋದಕ್ಕೂ ಈಸಿ ಆಗುತ್ತೆ. ಹಾಗೆ ನಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ತೆಳ್ಳಿಗೆ ನಾವು ತಟ್ಕೋಬೋದು. ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸವರ್ಕೊಂಡು ನನಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನೀಗ ರೊಟ್ಟಿಗಳನ್ನ ರೆಡಿ ಮಾಡ್ಕೋತೀನಿ. ಆರಾಮಾಗಿ ತಟ್ಕೋಬೋದು. ಮತ್ತು ನೀವು ರೊಟ್ಟಿ ಹಿಟ್ಟನ್ನ ಕಲಸಿ ತುಂಬ ಹೊತ್ತು ಇಡಬೇಡಿ, ಕಲಸಿದ ತಕ್ಷಣವೇ ಹಾಕಿದ್ರೆ ಬೆಸ್ಟು, ಏಕೆಂದರೆ ಅದು ಚೆನ್ನಾಗಿ ಹಿಟ್ಟು ಸ್ಮೂತು ಆಗಿರುತ್ತೆ. ಸೊ ಹಾಗೆ ನಾವು ಸಾಫ್ಟಾಗಿ ಹಾಕೋಬೋದು. ನಾವು ಕಲಸಿ ಹಿಟ್ಟಾಗ ಏನಾಗುತ್ತೆ, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ನೀರು ಬಿಟ್ಕೊಂಡ್ಬಿಟ್ರೆ ಹಿಟ್ಟು ಗಟ್ಟಿ ತೆಳ್ಳಗೆ ಹಾಕ್ಬಿಡುತ್ತೆ. ಈಗ ನಾನು ಎಷ್ಟು ತೆಳ್ಳಗೆ ಬೇಕೋ ಹಾಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾನು ರೊಟ್ಟಿನ ತಟ್ಟಿ ಇಟ್ಕೊಂಡಿದ್ದೀನಿ. ಈಗ ಕಲ್ಲು ಕೂಡ ಕಾದಿದೆ, ರೊಟ್ಟಿ ಕಲ್ಲು ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಇದಕ್ಕೆ ನಾನು ತುಪ್ಪ ಅಥವಾ ಎಣ್ಣೆ, ನೀವು ಯಾವುದು ಅನುಕೂಲನೋ ನೀವು ಅದನ್ನು ಹಾಕೋಬೋದು. ಹಾಗೆ ಇಲ್ಲಿ ತಟ್ಟಿಟ್ಕೊಂಡಂತಹ ರೊಟ್ಟಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದೊಳ್ಳೆ ಮಸಾಲೆ ರೊಟ್ಟಿ ರೆಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಥವಾ ಎಣ್ಣೆ ಇದ್ದರೂ ಕೂಡ ಎಣ್ಣೆನೇ ಹಾಕೋಬೋದು. ಈಗ ನಾನು ಆಗಲೇ ಹೇಳಿದಾಗೆ 5 ನಿಮಿಷ ಒಂದು ಕಡೆ ಬೇಯಿಸ್ಕೋಬೇಕು, ಇನ್ನೊಂದು ಕಡೆ 5 ನಿಮಿಷ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಬ್ರಾಹ್ಮಿ ಆಯಿಲು ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ಯಾವುದೋ ಒಂದು ರೂಪದಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಅವರ ದೇಹಕ್ಕೆ ಸೇರಿದ್ರೆ ಆಯಿತು. ನಾವೀಗ ಎಲೆನೇ ಕೊಟ್ಟು ತಿನ್ನಿ ಅಂತ ಅಂದರೆ ಮಕ್ಕಳು ನಿಜವಾಗ್ಲೂ ತಿನ್ನೋದಿಲ್ಲ, ಕಸರೆ ಥರ ಆಗುತ್ತೆ. ಸೊ ಈ ಥರ ಮಾಡಿ ಕೊಟ್ಟಾಗ ಮಕ್ಳಿಗೂ ಕೂಡ ಗೊತ್ತಾಗಲ್ಲ, ಆರಾಮಾಗಿ ಅವರು ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವಿಡಿಯೋ ಸಂಪೂರ್ಣವಾಗಿದೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್.